ಪ್ರತಿ ಹಳ್ಳಿಯಲ್ಲೂ ಒಂದು ರಹಸ್ಯ ಇರುತ್ತದೆ. ಆದರೆ ಈ ಹಳ್ಳಿಯ ರಹಸ್ಯ ಯಾರು ಬಿಡಿಸಲು ಧೈರ್ಯ ಮಾಡಲಿಲ್ಲ. ರಾತ್ರಿನೇ ಆಗಲಿ ಅಥವಾ ಹಗಲೇ ಆಗಲಿ, ಯಾರು ಆ ಮನೆ ಕಡೆ ಹೋಗೋದು ಇರಲಿ, ಆ ಕಡೆ ತಿರುಗು ನೋಡ್ತಾ ಇರಲಿಲ್ಲ. ಯಾಕೆಂದರೆ ಅಲ್ಲಿ ಅನೇಕ ವರ್ಷಗಳಿಂದ ಒಂದು ಪಾಳು ಬಿದ್ದ ಬಂಗಲೆ ಇದೆ. ಅದನ್ನು ಜನ ಎಲ್ಲರೂ ದೆವ್ವದ ಮನೆ ಅಂತ ಕರೀತಾರೆ. ಅಯ್ಯೋ, ಇವತ್ತು ನಾನು ಆ ಮನೆ ಹತ್ತಿರ ಯಾರೂ ಇರೋ ಥರ ನೋಡಿದೆ. ನಾನು ಇವತ್ತು ಯಾವ ಕಡೆ ಎದ್ದಿದ್ನೋ ಆ ಕಡೆ ನೋಡಬಾರ್ದು ಅನ್ಕೊಂಡೆ. ನೋಡ್ಬಿಟ್ಟೆ ಅಂತ ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಬಂದುಬಿಟ್ಟೆ. ರೀ, ಸುಮ್ನೆ ಇರಿ. ಆ ಮನೆ ಬಗ್ಗೆ ಮಾತಾಡ್ಬೇಡ. ಅದು ದೆವ್ವದ ಮನೆ. ಅಲ್ಲಿ ಏನೋ ಇದೆ. ಅದಕ್ಕೆ ಜನ ಎಲ್ಲ ಹಾಗೆ ಅನ್ನೋದು. ನೀವು ಇನ್ನೊಂದ್ಸಲ ಆ ಕಡೆ ಹೋಗ್ಬೇಡಿ. ಹೌದಮ್ಮ, ಆ ಕಡೆ ದಾರಿಯಲ್ಲಿ ಯಾರು ಹೋಗಬೇಕಾದ್ರೂ ಆ ಮನೆಯಿಂದ ಏನಾದರೂ ಸೌಂಡ್ ಆಗುತ್ತೆ. ನಿನ್ನ ಗಂಡನ ಯಾವುದೋ ದೇವರು ಕಾಪಾಡಿದೆ. ಅದಕ್ಕೆ ಬರೀ ಯಾರೋ ಇರೋ ಥರ ಕಾಣಿಸಿದೆ. ಒಂದು ವೇಳೆ ಅದೇನಾದರೂ ಮಾಡಿದರೆ ಏನು ಕತೆ ಹೇಳು. ಶಿವ ಶಿವ, ಸುಮ್ನೆ ಇರಿ ಅಣ್ಣ ನೀವು. ನಾವು ಇನ್ನೊಂದ್ಸಲ ಆ ಕಡೆ ಹೋಗೋದು ಇಲ್ಲ, ತಿರುಗೂ ನೋಡಲ್ಲ. ದೇವ್ರೇ ಕಾಪಾಡಪ್ಪ. ರೀ, ನೀವಷ್ಟೇ ಇನ್ನೊಂದ್ಸಲ ಆ ಕಡೆ ಹೋದ್ರೆ ಅಷ್ಟೆ, ನನ್ ಮೇಲೆ ಆಣೆ ಎಂದು ಲಕ್ಷ್ಮಿ ತನ್ನ ಗಂಡ ರಾಮಣ್ಣನಿಗೆ ಹೇಳುತ್ತಾಳೆ. ನಿಮ್ಗೆಲ್ಲ ಈ ಜನ ಯಾಕಿಷ್ಟು ಆ ಮನೆ ಕಂಡ್ರೆ ಎದುರ್ತಾರೆ? ಏನಿದೆ, ಹೇಗಿದೆ? ಆ ಮನೆ ಅಂತ ಹೇಳ್ತೀನಿ ಬನ್ನಿ. ಆ ಮನೆ ಒಂದು ಕಾಲದಲ್ಲಿ ದೊಡ್ಡ ಅರಮನೆಯಾಗಿತ್ತು. ಆದರೆ ಈಗ ಜನರೆಲ್ಲ ಅದನ್ನು ಭೂತದ ಬಂಗಲೆ, ದೆವ್ವದ ಮನೆ ಅಂತಾನೆ ಕರೀತಾರೆ. ಅದು ಹಳ್ಳಿಯ ಕೊನೆಯಲ್ಲಿರುವ ಒಂದು ದೊಡ್ಡ ಪಾಳು ಬಿದ್ದ ಮನೆಯಾಗಿದೆ. ಸುತ್ತಲೂ ಗಿಡಮರ ಬೆಳೆದುಕೊಂಡಿದೆ. ಬಿದ್ದು ಹೋದ ಗೋಡೆಗಳು, ಒಡೆದ ಬಾಗಿಲು ಮತ್ತು ಸದಾ ಕತ್ತಲೆ ಮುಳುಗಿರುವ ಆ ಮನೆ, ಅದರ ಒಳಗೆ ಯಾರೆಲ್ಲ ಹೋಗಿದ್ದಾರೆ, ಯಾರೂ ಇನ್ನೂ ಜೀವಂತವಾಗಿ ಬಂದಿಲ್ಲ. ರಾತ್ರಿಯಾದೆ ವಿಚಿತ್ರವಾದ ಧ್ವನಿ ಕೇಳಿಸುತ್ತೆ. ಹಾಗಾಗಿ ಎಲ್ಲರೂ ದೆವ್ವದ ಮನೆ ಅಂತ ಕರೀತಾರೆ. ಹಳ್ಳಿಯ ಹಿರಿಯ ಚೆನ್ನಪ್ಪ ಮತ್ತು ಅವರ ಮೊಮ್ಮಗ ಕಾರ್ತಿಕ್ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಅಜ್ಜ, ಆ ಮನೆಯ ಯಾಕೆ ಅಷ್ಟು ಫೇಮಸ್? ಜನ ಎಲ್ಲ ಯಾಕೆ ಅದು ಕಂಡ್ರೆ ಭಯ ಪಡ್ತಾರೆ? ಏನಿದೆ ಅಂಥದ್ದು ಅಲ್ಲಿ? ಆ ಮನೆ ಬಗ್ಗೆ ನಿನ್ ಬೇಡ. ನೀನು ಆ ಕಡೆ ಹೋಗಬೇಡ ಅಷ್ಟೇ. ಅಲ್ಲಿ ಹೋದ್ರೆ ಜೀವ ಉಳಿಸ್ಕೊಂಡು ಬರೋದೇ ಕಷ್ಟ. ಅಜ್ಜ, ನೀವು ಹಳ್ಳಿ ಜನರ ಥರ ಆ ಕತೆ ನಂಬ್ತೀರಾ? ನಾನು ಕಣ್ಣಾರೆ ನೋಡಿದ್ದೀನಿ ಕಣೋ. ಕಾರ್ತಿಕ್ ಸಿಟಿಯಲ್ಲಿ ಓದುತ್ತಿದ್ದ. ರಜಾ ಇದ್ದರಿಂದ ಹಳ್ಳಿಗೆ ಬಂದಿದ್ದ. ಅವನು ಮತ್ತೆ ಬೆಳಗ್ಗೆ ಸಿಟಿಗೆ ಕಾಲೇಜಿಗೆ ಹೋಗ್ತಾನೆ. ಅವನು ಅಲ್ಲಿ ಸಿಟಿ ಫ್ರೆಂಡ್ಸ್ ಜೊತೆ ಹೇಳ್ತಾನೆ, ನಮ್ಮೂರಲ್ಲಿ ಒಂದು ಮನೆ ಇದೆ, ಪಾಳು ಬಿದ್ದ ಬಂಗಲೆ. ಅದನ್ನ ಜನ ಎಲ್ಲ ದೆವ್ವದ ಮನೆ ಅಂತ ಕರೀತಾರೆ. ಗೋಸ್ಟ್ ಹೌಸ್ ಅಂತೆ. ಸೂಪರ್ ಸ್ಟೋರಿ ಬ್ರೋ. ನಿಜವಾಗ್ಲೂ ಏನಾದ್ರೂ ಇದ್ರೆ ಎವಿಡೆನ್ಸ್ ತೋರಿಸ್ಬೇಕು. ನಿನ್ ಹತ್ರ ಇದ್ರೆ ಹೇಳು, ಅವಾಗ ನೀನ್ ಬಿಲೀವ್ ಮಾಡ್ತೀವಿ ಅಲ್ವಾ ರಾಹುಲ್? ಈ ಸಲ ಅಲ್ಲಿಗೆ ಹೋದಾಗ ನಾನೇ ಪ್ರೂವ್ ಮಾಡ್ತೀನಿ ಅಲ್ಲಿ ಯಾವ ಗೋಸ್ಟ್ ಇಲ್ಲ ಅಂತ. ನಮ್ಮ ತಾತನಿಗೆ ಹೇಳಿದ್ದೀನಿ ಬ್ರೋ, ಬಟ್ ನಮ್ಮ ತಾತ ನನ್ನ ಮಾತು ಕೇಳೋದೇ ಇಲ್ಲ. ಈ ಸಲ ನೀವು ನನ್ನ ಜೊತೆ ನಮ್ಮ ಊರಿಗೆ ಬನ್ನಿ, ನೀವೇ ನೋಡಿ ಅಲ್ಲಿ ಹೇಗಿದೆ ಅಂತ. ಬ್ರೋ, ಹಳ್ಳಿಯವ್ರು ಹೇಳ್ತಿದ್ದಾರೆ ಅಂದರೆ ಅದು ನಿಜಾನೇ ಇರುತ್ತೆ. ನಾವಿದರಲ್ಲಿ ಹುಡುಗಾಟ ಆಡೋಕೆ ಆಗಲ್ಲ. ಸುಮ್ಮನೆ ಇರಿ. ನಾನಂತೂ ಎಲ್ಲಿಗೂ ಬರಲಪ್ಪ. ಬಾ ಬ್ರೋ, ಅಲ್ಲಿ ಏನು ದೆವ್ವ ಬಂದು ನಿನ್ನ ತಿಂದು ಬಿಡಲ್ಲ ಅಂತ ಹುಡುಗಿ ಸ್ನೇಹನೇ ಬರ್ತಿದ್ದಾಳೆ. ನಿನಗೇನ್ ಬ್ರೋ, ನಾಳೆ ಬರ್ತೀಯಾ? ನಾವೆಲ್ಲ ಹೋಗ್ತೀವಿ ಅಷ್ಟೇ. ನಾಳೆ ಬೆಳಗ್ಗೆ ಹೋಗೋಣ. ಎಲ್ಲ ನಿಮ್ಗೆ ಬೇಕಾದ ಥಿಂಗ್ಸ್ ಎಲ್ಲ ತಗೊಂಡು ರೆಡಿ ಇರಿ. ಹೀಗೆ ಕಾರ್ತಿಕ್ನ ಎಲ್ಲಾ ಫ್ರೆಂಡ್ಸ್ ಅಲ್ಲಿಂದ ಹೊರಡ್ತಾರೆ. ಅವರು ಬೆಳಗ್ಗೆ ಹೊರಟು ಹಳ್ಳಿಗೆ ಬರುವಷ್ಟರಲ್ಲಿ ಸಂಜೆ ಆಗುತ್ತೆ. ಅವರೆಲ್ಲ ಕಾರ್ತಿಕ್ ಮನೆಗೆ ಬರ್ತಾರೆ. ಅಲ್ಲಿ ಅವರ ಅಜ್ಜ, ಕಾರ್ತಿಕ್ನ ಅಪ್ಪ, ಅಮ್ಮ ಕಾಯ್ತಾ ಇರ್ತಾರೆ. ಇವಾಗ ಬಂದ್ರ ಮಕ್ಕಳಾ? ಬನ್ನಿ, ಕೈ ಕಾಲು ತೊಳ್ಕೊಂಡು ಊಟ ಮಾಡಿ ಬನ್ನಿ. ಕಾರ್ತಿಕ್ನ ಫ್ರೆಂಡ್ಸ್ ಎಲ್ಲ ಊಟ ಮಾಡಿ ಅಲ್ಲಿ ಸ್ವಲ್ಪ ಊರು ನೋಡ್ಕೊಂಡು ಬರ್ತೀನಿ ಅಂತ ಹೊರಡ್ತಾರೆ. ಆಗ ಕಾರ್ತಿಕ್ನ ಅಮ್ಮ ಸಾವಿತ್ರಿ ಕೇಳ್ತಾಳೆ, ಕಾರ್ತಿಕ್, ನಿನ್ನ ಫ್ರೆಂಡ್ಸ್ಗೆ ಇಡೀ ಊರು ತೋರ್ಸು, ಆದ್ರೆ
ಆ ಭೂತದ ಬಂಗಲಿರುವ ದಾರಿಗೆ ಕಾಲ್ನೂ ಇಡಬೇಡ. ಬೆಳಗ್ಗೆ ಊರು ತೋರಿಸಬಹುದಲ್ವಾ? ಕಾರ್ತಿಕ್, ಇವಾಗ ಏನು ಅಂತ ಅರ್ಜೆಂಟ್ ನಿಂಗೆ? ಇಲ್ಲ ಅಮ್ಮ, ಬರೀ ಊರ್ ಮಾತ್ರ ತೋರಿಸ್ತೀನಿ. ತಾತ, ನಾವೇ ನಿಮ್ಮೂರು ನೈಟ್ ವ್ಯೂ ನೋಡಬೇಕು ಅಂತ ಬಂದು ನೀವೇನು ಹೆದರಬೇಡಿ, ನಾವು ಹುಷಾರಾಗಿ ಹೋಗಿ ಬರ್ತೀವಿ. ಸರಿನಪ್ಪ, ಹುಷಾರಾಗಿ ಹೋಗಿ ಬನ್ನಿ. ಎಲ್ಲರೂ ಅಲ್ಲಿಂದ ಹೊರಡುತ್ತಾರೆ. ಹೋಗುವಾಗ ಕಾರ್ತಿಕ್ ಹೇಳ್ತಾನೆ, ಗೈಸ್, ಬೇಕಾಗಿರೋ ಎಲ್ಲ ವಸ್ತುನ್ ತಗೊಂಡ್ರ? ಆಮೇಲೆ ಅದು ಗಡಿಬಿಡಿ ಮಾಡ್ಬಿಡಿ. ಹೂ ಬ್ರೋ, ತಗೊಂಡಿದ್ದೀವಿ. ಕ್ಯಾಮ್ರಾ ಏನ್ ಬೇಡ, ನಮ್ ಫೋನೇ ಇದೆಯಲ್ಲ. ಬ್ರೋ, ರಾತ್ರಿಯಲ್ಲಿ ಹೋಗೋದು ಸೇಫ್ ಅಲ್ಲ. ಬನ್ನಿ ವಾಪಸ್ ಹೋಗೋಣ. ನೀನೇನೋ ಹರ್ಷ, ಇಷ್ಟು ಹೆದರ್ಕೋತ್ಯಾ? ಯಪ್ಪ, ನೀನ್ ಹೇಗ್ ನಮ್ಗೆ ಫ್ರೆಂಡ್ ಅದೇ ಅಂತ. ನೋಡಿ, ಭಯ ಪಟ್ರೆ ಪ್ರೂಫ್ ಸಿಗಲ್ಲ. ಸೊ ನಾವು ಅಲ್ಲಿಗೆ ಹೋಗ್ಲೇಬೇಕು. ಅಲ್ಲಿ ಏನಿಲ್ಲ ಅಂತ ಪ್ರೂವ್ ಮಾಡಲೇಬೇಕು. ನಾವ್ ವಿಡಿಯೋ ಮಾಡ್ತಿದೀವಿ, ನಡಿ ಗೇಟ್ ಓಪನ್ ಮಾಡು ಕಾರ್ತಿಕ್. ಎಲ್ಲರೂ ಆ ದೆವ್ವದ ಮನೆ ಮುಂದೆ ನಿಂತಿದ್ದಾರೆ. ಅಲ್ಲಿ ಜೋರಾಗಿ ಗಾಳಿ ಬೀಸ್ತಾ ಇದೆ. ಬಂಗಲೆಯಲ್ಲಿ ಬಾಗಿಲು ಓಪನ್ ಆಗಿ ಕ್ಲೋಸ್ ಆಗೋ ಥರ ಸೌಂಡ್ ಕೇಳಿಸ್ತಾ ಇತ್ತು. ಎಲ್ಲರಿಗೂ ಒಂದು ಕ್ಷಣ ವಾತಾವರಣ ನೋಡಿ ಭಯ ಆಯಿತು. ಅಯ್ಯೋ, ನನಗೆ ಆಲ್ರೆಡಿ ಗೋಸ್ ಬೂಪ್ಸ್ ಬರ್ತಾ ಇದೆ. ಕಾಮ್ ಡೌನ್, ಇದು ಓಲ್ಡ್ ಬಿಲ್ಡಿಂಗ್ ಅಷ್ಟೇ, ಎದ್ರುಕೋಬೇಡೆ ಎಂದು ಹೇಳಿ ಎಲ್ಲ ಗೇಟ್ ಓಪನ್ ಮಾಡ್ತಾರೆ. ಜೋರಾಗಿ ಪಕ್ಷಿಗಳು ಆ ಮನೆಯಿಂದ ಹಾರಿ ಹೋಗ್ತಾವೆ. ಇವರು ಮನೆ ಮುಂದೆ ನಿಂತಿರ್ತಾರೆ. ಸಡನ್ ಆಗಿ ಮನೆಯೊಳಗೆಲ್ಲ ಯಾರೋ ಗೆಜ್ಜೆ ಹಾಕೊಂಡು ಓಡಾಡೋ ಥರ ಗೆಜ್ಜೆ ಸೌಂಡ್ ಕೇಳಿಸುತ್ತೆ. ಎಲ್ಲರಿಗೂ ಒಂದು ಕ್ಷಣ ಭಯ ಆಗುತ್ತೆ. ಅದು ಅದು ಏನ್ ಸೌಂಡು? ಎಲ್ಲರೂ ಮನೆಯೊಳಗೆ ಹೋಗುತ್ತಾರೆ. ಆಗ ಅವರ ಬೆನ್ನ ಹಿಂದೆ ಯಾರೋ ಪಾಸ್ ಆಗೋ ಥರ ಅವರಿಗೆ ಅನಿಸುತ್ತೆ. ಇದು ನಾರ್ಮಲ್ ಅನ್ಸ್ತಿಲ್ಲ ಕಾರ್ತಿಕ್. ವೈಟ್, ಯಾರೋ ಇರ್ಬೋದು. ಯಾರಾದ್ರೂ ಇದ್ದೀರಾ ಇಲ್ಲಿ ಎಂದು ಕೇಳುವಷ್ಟರಲ್ಲಿ ಅಲ್ಲಿ ಸ್ನೇಹ ದೂರದಲ್ಲಿ ಕೂಗೋ ಥರ ಕೇಳಿಸುತ್ತೆ. ಕಾರ್ತಿಕ್, ಹರ್ಷ, ಕಾಪಾಡಿ, ನನ್ನ ಕಾಪಾಡಿ. ಎಲ್ಲರೂ ಒಂದು ಕ್ಷಣ ಭಯದಿಂದ ಅವಳನ್ನು ಹುಡುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಸ್ನೇಹ, ಸ್ನೇಹ ಎಲ್ಲಿದ್ಯಾ? ಹೆದರ್ಕೋಬೇಡ, ನಾವು ಬರ್ತೀವಿ. ನಾನು ಮೊದಲೇ ಹೇಳಿದೆ, ಹಳ್ಳಿಯವ್ರು ಹೇಳೋದು ಒಂದರ್ಥ ಇರುತ್ತೆ ಅಂತ. ನನ್ನ ಮಾತೆ ಕೇಳಿಲ್ಲ ನೀವು. ಹೀಗ ಅದ್ ಹೇಳೋ ಸಮಯ ಅಲ್ಲ, ಹುಡುಕ್ರೋ. ಸಡನ್ ಆಗಿ ಒಂದೇ ಸಲ ಆ ಮನೆಯೊಳಗೆ ಲೈಟ್ ಫ್ಲಿಕ್ಕರ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಅವರಿಗೆ ಸುತ್ತ ಯಾರು ತಿರುಗಾಡೋ ಥರ, ಯಾರೋ ಅವರನ್ನು ನೋಡೋ ಥರ ಅವರಿಗೆ ಫೀಲ್ ಆಗುತ್ತೆ. ಇನ್ನು ಕಾರ್ತಿಕ್ ಮನೆಯಲ್ಲಿ ಮಕ್ಕಳು ಹೊರಗೆ ಹೋದವರು ಇನ್ನೂ ಮನೆಗೆ ಬಂದಿಲ್ಲ ಅಂತ ಅವರಿಗೆ ಆತಂಕ ಶುರುವಾಗಿರುತ್ತೆ. ಆಗ ಆ ಊರಿನ ಸೋಮ ಅವರ ಮನೆಗೆ ಗಾಬರಿಯಿಂದ ಬರ್ತಾನೆ. ಚೆನ್ನಪ್ಪ, ಚೆನ್ನಪ್ಪ, ನಿಮ್ಮ ಮೊಮ್ಮಗ ಮತ್ತು ಅವರ ಫ್ರೆಂಡ್ಸ್ ಆ ದೆವ್ವದ ಮನೆ ಕಡೆ ಹೋಗುವುದನ್ನು ನೋಡಿದೆ. ಅವರು ಏನೋ ಮನೆಗೆ ಹೋಗಿ ಎಲ್ಲ ರೆಕಾರ್ಡ್ ಮಾಡಬೇಕು ಅಂತ ಮಾತಾಡ್ತಾ ಇದ್ರು. ಚೆನ್ನಪ್ಪ ಮತ್ತು ಸಾವಿತ್ರಿ ಗಾಬರಿಯಿಂದ ಅವರು ದೆವ್ವದ ಮನೆ ಕಡೆ ಹೋಗುತ್ತಾರೆ. ಚೆನ್ನಪ್ಪ ಅವರಿಗೆ ಗೊತ್ತಿರುವ ಮಂತ್ರವಾದಿನ ಕರೆದುಕೊಂಡು ಅಲ್ಲಿಗೆ ಹೋಗುತ್ತಾನೆ. ಅವರು ಮನೆ ಹೊರಗಡೆ ನಿಂತಿರ್ತಾರೆ. ಇತ್ತ ಸ್ನೇಹ ಮನೆಯೊಳಗೆ ಎಲ್ಲ ಕಿರುಚುತ್ತಾ ಇರ್ತಾಳೆ. ಕಾಪಾಡಿ, ಕಾಪಾಡಿ. ಆಗ ಮಂತ್ರವಾದಿ ಜೋರಾಗಿ ಕೂಗಿ ಹೇಳ್ತಾನೆ, ಮಕ್ಕಳ, ನೀವು ಆಚೆ ಬನ್ನಿ, ನಾನು ನಿಮ್ಮ ಗೆಳತಿನ ಕರೆದುಕೊಂಡು ಬರ್ತೀನಿ ಅಂತ. ಈ ಧ್ವನಿ ಕೇಳುತ್ತಾ ಇದ್ದ ಹಾಗೆ ಮನೆಯಿಂದ ಹೇಗೋ 3 ಆಚೆ ಬರ್ತಾರೆ. ಬನ್ನಿ ಆಚೆ ಹೋಗೋಣ. ಮೊದಲು ನಮ್ಮ ಪ್ರಾಣ ಉಳಿದ್ರೆ ಸ್ನೇಹನ್ ಕಾಪಾಡಬಹುದು.
ನಾವೆಲ್ಲ ಇಲ್ಲೇ ಇದ್ರೆ ಹೇಗೆ ಕಾಪಾಡೋದು? ಎಲ್ಲರೂ ಅವನ ಮಾತಿಗೆ ಒಪ್ಪಿ ಅಲ್ಲಿಂದ ಆಚೆ ಬರ್ತಾರೆ. ಅವರು ಆಚೆ ಬಂದು ನೋಡ್ತಾರೆ, ಸ್ನೇಹ ಅಲ್ಲೇ ಜ್ಞಾನ ತಪ್ಪಿ ಬಿದ್ದಿರ್ತಾಳೆ. ಅದನ್ನು ನೋಡಿ ಈ ಮೂವರಿಗೂ ಶಾಕ್ ಆಗುತ್ತೆ. ಆಗ ಕಾರ್ತಿಕ್ ಗಾಬರಿಯಿಂದ ಹೇಳ್ತಾನೆ, ಬ್ರೋ ನಮಗೊಳಗಡೆ ಸ್ನೇಹ ವಾಯ್ಸ್ ಕೇಳಿಸ್ತಾ ಇತ್ತು. ನೋಡಿದ್ರೆ ಸ್ನೇಹ ಎಲ್ಲಿ ಬಿದ್ದಿದ್ದಾಳೆ? ಇದು ಹೇಗೆ ಸಾಧ್ಯ? ಅಯ್ಯೋ, ಅದು ಆಮೇಲೆ ಡಿಸ್ಕಸ್ ಮಾಡಿದ್ರಾಯ್ತು. ಮೊದಲು ಸ್ನೇಹನ ಎದ್ದೆಡಿಸಿ ಇಲ್ಲಿಂದ ಹೋಗೋಣ. ಹೌದು ಸ್ನೇಹ, ಎದ್ದೇಳು. ಸ್ನೇಹ ಎದ್ದೇರುತ್ತಾಳೆ. ಭಯದಿಂದ ನನ್ನೇನು ಮಾರಬೇಡ ಅಂತ ಇರ್ತಾಳೆ. ಆಗ ಇವರೆಲ್ಲ ನಾವು ನಿನ್ನ ಫ್ರೆಂಡ್ಸ್ ಅಂತ ಹೇಳಿ ಅವಳನ್ನು ಬೇಗ ಅಲ್ಲಿಂದ ಆಚೆ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ ಚೆನ್ನಪ್ಪ ಮಂತ್ರವಾದಿ ಮತ್ತು ಊರಿನ ಜನ ಇವರಿಗೆ ಕಾಯ್ತಾ ಇರುತ್ತಾರೆ. ಚೆನ್ನಪ್ಪ ಹೇಳ್ತಾನೆ, ಹಿರಿಯರು ಮಾತು ಅಂದರೆ ನಿಮಗೆ ಹುಡುಗಾಟನಾ? ನಾನು ಹೇಳಿದ್ದೆ ಅಲ್ವಾ ಅಲ್ಲಿಗೆ ಹೋಗಬೇಡಿ ಅಂತ. ಹೆಚ್ಚು ಕಮ್ಮಿ ಆಗಿದ್ರೆ ನಿಮ್ಮ ಪ್ರಾಣನೇ ಹೋಗ್ತಿತ್ತು. ಅವಳು ಯಾರನ್ನೂ ಸುಮ್ಮನೆ ಬಿಡಲ್ಲ. ಅವಳ ಮನೆಗೆ ಹೋದರೆ ಏನೋ ಮಂತ್ರವಾದಿ ನೋಡಿ ಭಯಪಟ್ಟು ಅವರೆಲ್ಲ ನಿಮ್ಮನ್ನು ಬಿಟ್ಟಿದ್ದಾರೆ ಅಷ್ಟೆ. ನಡೀರಿ ಇಲ್ಲಿಂದ. ತಾತ, ಅವರು ಯಾರವರೆಲ್ಲ? ಏನು ಅವ್ರ ಕತೆ? ಸ್ನೇಹ, ನೀನ್ ಯಾಕೆ ಮೂರ್ತಿ ಹೋಗಿದ್ದೆ? ಇದು ಕತೆ ಹೇಳುವ ಸಮಯ ಅಲ್ಲ. ಸಮಯ ಬಂದಾಗ ನಿಮಗೆ ತಿಳಿಯುತ್ತೆ, ನಡುವಿ ಎಂದು ಹೇಳಿ ಚೆನ್ನಪ್ಪ ಅವರನ್ನು ಮನೆಗೆ ಕರೆದುಕೊಂಡು ಹೋಗುವಾಗ ಚೆನ್ನಪ್ಪ ಮತ್ತು ಮಂತ್ರವಾದಿ ಹಿಂದೆ ತಿರುಗಿ ನೋಡುತ್ತಾರೆ. ಆ ಮನೆಯ ಹತ್ತಿರ ಕೆಂಪು ಸೀರೆ ಹಾಕಿದ ಹೆಂಗಸು ಇವರನ್ನೇ ನೋಡ್ತಾ ಇರ್ತಾಳೆ. ಅವಳು ನೋಡ್ತಾ ಇರೋದು ಹೇಗೆ ಇದೆ ಅಂದರೆ, ಈ ಸಲ ನನ್ನಿಂದ ತಪ್ಪಿಸ್ಕೋಬಹುದು, ಆದರೆ ಮತ್ತೆ ಬಂದರೆ ಬಿಡಲ್ಲ ಅನ್ನೋತ. ಇಲ್ಲಿ ನಿಮಗೆಲ್ಲ ಕಾಡುವ ಪ್ರಶ್ನೆ, ಆ ಮನೆಯಲ್ಲಿ ಇರೋ ದೆವ್ವ ಯಾರು? ಏನು ಅವರ ಕತೆ? ವಿಡಿಯೋ ಮಾಡ್ತಾ ಇದ್ದ ಸ್ನೇಹ ಆಚೆ ಬಂದು ಹೇಗೆ ಮೂರ್ಛೆ ಹೋಗ್ತಾಳೆ? ಇದೆಲ್ಲ ಗೊತ್ತಾಗಬೇಕು ಅಂದರೆ ಪಾರ್ಟ್ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.